ಉತ್ತರ ಪ್ರದೇಶದ ಝಾನ್ಸಿ ಜಿಲ್ಲೆಯಲ್ಲಿ ನಿವೃತ್ತ ರೈಲ್ವೆ ನೌಕರನೊಬ್ಬನು ಇಬ್ಬರ ಸಂಸಾರ ಇದ್ದು ಹಿಡಿದಿದ್ದ ಲಿವಿಂಗ್ ಟುಗೆದರ್ ಗೆಳತಿಯನ್ನ ಕೊಂದು ನೀಲಿ ಟ್ರಂಕ್ನಲ್ಲಿ ಶವ ಸಾಗಿಸಿ ಸುಟ್ಟು ಹಾಕಿ ಪರಾರಿಯಾಗಿದ್ದಾನೆ. ಆರೋಪಿ ನಿವೃತ್ತ ರೈಲ್ವೆ ನೌಕರನಿಗೆ ಇಬ್ಬರು ಮಡದಿಯರಿದ್ರು. ಅದು ಸಾಲದೆಂದು 62ರ ಪ್ರಾಯದ ರಾಮ್ ಸಿಂಗ್ 32ರ ಪ್ರೀತಿ ಎಂಬಾಕೆಯ ಜೊತೆಗೆ ಲಿವಿಂಗ್ ಟುಗೆದರ್ ಸಂಬಂಧದಲ್ಲಿದ್ದ. ಪ್ರೀತಿ ಕೂಡ ಮದುವೆಯಾದವಳಾಗಿದ್ಲು. ಐಟಿ ಪ್ರದೇಶದಲ್ಲಿ ಗಂಡನ ಜೊತೆಗಿದ್ರು. ವಾರದಲ್ಲಿ ಒಂದೆರಡು ದಿನ ಲೆಹರ್ಗಾಂವ್ ಬಾಡಿಗೆ ಮನೆಯಲ್ಲಿ ರಾಮ್ ಸಿಂಗ್ ಜೊತೆಗೆ ಇರುತ್ತಿದ್ದಳು. ಸಿಪ್ರಿ ಬಜಾರ್ ಪೊಲೀಸರ ಪ್ರಕಾರ ರಾಮ್ ಸಿಂಗ್ ಆ ಮನೆಯನ್ನ ಪ್ರೀತಿ ಮತ್ತು ತನಗೆಂದು ಪ್ರತ್ಯೇಕವಾಗಿ ಬಾಡಿಗೆಗೆ ಹಿಡಿದಿದ್ದ. ರಾಮ್ ಸಿಂಗ್ನ ಒಬ್ಬ ಹೆಂಡತಿ ಗೀತಾ ನಂದನಪುರದಲ್ಲಿ, ಇನ್ನೊಬ್ಬ ಪತ್ನಿ ಕೊತ್ವಾಲಿ ಪ್ರದೇಶದಲ್ಲಿದ್ಲು. ಆತ 3 ಮನೆಗೂ ತಲಾ 2 ದಿನ ಹೋಗುತ್ತಿದ್ದ. ಹಣದ ವಿಷಯದಲ್ಲಿ ಪ್ರೀತಿ ಗಲಾಟೆ ಮಾಡುತ್ತಿದ್ಲು. ವಾರದ ಹಿಂದೆ ಜಗಳ ತಾರಕಕ್ಕೆ ಹೋಗಿ ಆಕೆಯನ್ನ ಕೊಂದೇ ಬಿಟ್ಟಿದ್ದಾನೆ. ಬಳಿಕ ದೊಡ್ಡ ನೀಲಿ ಟ್ರಂಕ್ನಲ್ಲಿ ಶವ ಇಟ್ಟಿದ್ದಾನೆ. 2 ದಿನ ಬಿಟ್ಟು ಶವವನ್ನ ಬಾಡಿಗೆ ಗಾಡಿಯಲ್ಲಿ ಸಾಗಿಸಿ ಗುಡ್ಡದಲ್ಲಿ ಮರ ಹಾಗೂ ಕಲ್ಲಿದ್ದಲು ಹಾಕಿ ಸುಟ್ಟು ಹಾಕಿದ್ದಾನೆ. ಪ್ರೀತಿಯ ಮನೆಯಲ್ಲಿ ಹುಡುಕಿದಾಗ ಒಂದು ಸ್ಟವ್ ಸಂಶಯಕ್ಕೆ ಕಾರಣ ಮಾಡಿತ್ತು. ಬಾಡಿಗೆ ಗಾಡಿಯ ಬಗೆಗೆ ವಿಚಾರಿಸಿದಾಗ ಆತ ಕೆಲವು ವಿವರ ನೀಡಿದ್ದ. ಇನ್ನೊಬ್ಬ ಇದ್ದುದಾಗಿಯೂ ಹೇಳುತ್ತಾನೆ. ಪೊಲೀಸರು ವಾಸನೆ ಹಿಡಿಯುತ್ತಲೇ ರಾಮ್ ಸಿಂಗ್ ಪರಾರಿಯಾಗಿದ್ದಾನೆ. ರಾಮ್ ಸಿಂಗ್ ಮಗ ಹೆಣ ಸುಡಲು ತಂದೆಗೆ ಸಹಾಯ ಮಾಡಿರಬಹುದು. ಆ ಇನ್ನೊಬ್ಬನಿಗಾಗಿ ಪೊಲೀಸರು ತನಿಖೆ ನಡೆಸಿದ್ದಾರೆ.